ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಚಿಂತಾಮಣಿ ತಾಲೂಕಿನ ಐತಿಹಾಸಿಕ ಕ್ಷೇತ್ರ ಕೈವಾರದಲ್ಲಿ ಜಮೀನು ವಿವಾದವೊಂದು ಈಗ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಕೈವಾರ ಗ್ರಾಮದ ಸರ್ವೆ ನಂಬರ್ 86ರಲ್ಲಿರುವ ಜಮೀನಿನ ಹಕ್ಕು ಮತ್ತು ಉಳುಮೆಗೆ ಸಂಬಂಧಿಸಿದಂತೆ ಭಾರಿ ಗದ್ದಲ ಸೃಷ್ಟಿಯಾಗಿದ್ದು, ತಾಲೂಕು ತಹಶೀಲ್ದಾರ್ ಅವರ ಕಟ್ಟುನಿಟ್ಟಿನ ಆದೇಶದ ಮೇರೆಗೆ ಇಂದು ಅಧಿಕಾರಿಗಳು ಸ್ಥಳಕ್ಕೆ ಲಗ್ಗೆ ಇಟ್ಟಿದ್ದಾರೆ. ಹೌದು, ಕಂದಾಯ ಇಲಾಖೆ ಹಾಗೂ ಭೂಮಾಪನ ಇಲಾಖೆಯ ಅಧಿಕಾರಿಗಳು ಜಂಟಿಯಾಗಿ ವಿವಾದಿತ ಸ್ಥಳಕ್ಕೆ ಭೇಟಿ ನೀಡಿ ಜಮೀನು ಸರ್ವೆ ಕಾರ್ಯ ನಡೆಸಿದ್ದಾರೆ. ಆದರೆ ಈ ಸರ್ವೆ ವೇಳೆ ಸ್ಥಳದಲ್ಲಿ ತೀವ್ರ ಹೈಡ್ರಾಮಾ ನಡೆದಿದ್ದು, ಅಧಿಕಾರಿಗಳ ಮುಂದೆಯೇ ಕೆಲಕಾಲ ಗೊಂದಲ ಸೃಷ್ಟಿಯಾಗಿ ಮಾತಿನ ಚಕಮಕಿಯೂ ನಡೆದಿದೆ. ಲೀಲಾ ಲಕ್ಷ್ಮೀನಾರಾಯಣ್ ಕೋಂ ಟಿವಿ. ಲಕ್ಷ್ಮೀನಾರಾಯಣ್ ಅವರಿಗೆ ಸೇರಿದ ಕೈವಾರ ಗ್ರಾಮದ ಸರ್ವೆ ನಂಬರ್ 86ರಲ್ಲಿರುವ 1 ಎಕರೆ 18 ಗುಂಟೆ ಜಮೀನು ಕಳೆದ 40 ವರ್ಷಗಳಿಂದ ಅವರದೇ ಸ್ವಾಧೀನದಲ್ಲಿದೆ. ಅದರಲ್ಲಿ ಅವರು ಮಳೆ ಆಶ್ರಿತ ಬೆಳೆಗಳನ್ನು ಹಾಗೂ ಮರ ಗಿಡಗಳನ್ನು ಬೆಳೆಸುತ್ತಾ ಬಂದಿದ್ದಾರೆ. ಅಷ್ಟೇ ಅಲ್ಲ, ಇದರಲ್ಲಿ 30 ಗುಂಟೆ ಜಮೀನನ್ನು ದಿನಾಂಕ ಜುಲೈ 16, 2017ರಂದೇ ಅಕ್ರಮ ಸಕ್ರಮ ಸಮಿತಿಯ ಸಭೆಯಲ್ಲಿ ಅವರ ಹೆಸರಿಗೆ ಅಧಿಕೃತವಾಗಿ ಮಂಜೂರು ಮಾಡಲಾಗಿದ್ದು, ಅವರು ಕಾಯ್ದೆಯಂತೆ ಕಂದಾಯವನ್ನು ಪಾವತಿಸುತ್ತಾ ಬಂದಿದ್ದಾರೆ. ಆದರೆ ಈ ಜಮೀನಿನ ಪಕ್ಕದಲ್ಲೇ ಇರುವ ಕೀರ್ತನಾ ಶಾಲೆಯ ವ್ಯವಸ್ಥಾಪಕರಾದ ಬೆಂಗಳೂರು ಮೂಲದ ವ್ಯಕ್ತಿಯೊಬ್ಬರು ತಮ್ಮ ಜಮೀನಿನೊಳಗೆ ಅಕ್ರಮವಾಗಿ ಪ್ರವೇಶಿಸಿ ದೌರ್ಜನ್ಯ ಎಸಗಿದ್ದಾರೆ ಎಂದು ಲೀಲಾ ಲಕ್ಷ್ಮೀನಾರಾಯಣ್ ಗಂಭೀರವಾಗಿ ದೂರಿದ್ದಾರೆ. ತಾವು 40 ವರ್ಷಗಳಿಂದ ಸಾಕಿ ಬೆಳೆಸಿದ್ದ ಮರಗಳನ್ನು ಮನಬಂದಂತೆ ಕತ್ತರಿಸಿ ಅಲ್ಲಿ ಸಿಟ್ಟಿಂಗ್ ಕುರ್ಚಿ ಹಾಗೂ ಹೆಂಚುಗಳನ್ನು ಹಾಕಿ ಅತಿಕ್ರಮಣಕ್ಕೆ ಯತ್ನಿಸಿದ್ದಾರೆ. ಇದನ್ನು ಪ್ರಶ್ನಿಸಿದ್ದಕ್ಕೆ ಏಕವಚನದಲ್ಲಿ ನಿಂದಿಸಿ ತೀವ್ರ ಮಾನಸಿಕ ಹಿಂಸೆ ನೀಡಿದ್ದಾರೆ ಎಂದು ಆರೋಪಿಸಿ ಸಂತ್ರಸ್ತೆ ಈಗಾಗಲೇ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಲೀಲಾ ಲಕ್ಷ್ಮೀನಾರಾಯಣ್ ಅವರ ದೂರಿನ ಬೆನ್ನಲ್ಲೇ ಕಂದಾಯ ನಿರೀಕ್ಷಕರು ಹಾಗೂ ಭೂಮಾಪಕರು ಸ್ಥಳ ಪರಿಶೀಲನೆ ನಡೆಸಿದಾಗ ಮತ್ತೊಂದು ಆಘಾತಕಾರಿ ಟ್ವಿಸ್ಟ್ ಬೆಳಕಿಗೆ ಬಂದಿದೆ. ಕೀರ್ತನಾ ಶಾಲೆಯ ಪರವಾಗಿ ವಿ. ಸುಬ್ಬಯ್ಯ ಎಂಬುವವರು ಈ ಜಮೀನನ್ನು ತಮಗೆ ಎಸಿ. ಧನಂಜಯ ಬಿನ್ ಚಿಕ್ಕಮುನೇಗೌಡ ಎಂಬುವವರು ಕ್ರಯಕ್ಕೆ ನೀಡಿರುವುದಾಗಿ ಹೇಳಿಕೊಂಡಿದ್ದಾರೆ. ಆದರೆ ಕಂದಾಯ ಕಚೇರಿಯ ಅಧಿಕೃತ ದಾಖಲೆಗಳನ್ನು ಜಾಲಾಡಿದಾಗ ಈ ಎಸಿ ಧನಂಜಯ ಎಂಬುವವರಿಗೆ ಈ ಜಮೀನು ಮಂಜೂರಾಗಿರುವ ಬಗ್ಗೆ ಯಾವುದೇ ಅಧಿಕೃತ ಸರ್ಕಾರಿ ದಾಖಲೆಗಳೇ ಪತ್ತೆಯಾಗಿಲ್ಲ. ಹಾಗಾದರೆ ಯಾವುದೇ ದಾಖಲೆ ಇಲ್ಲದ ಧನಂಜಯ ಅವರಿಂದ ಸುಬ್ಬಯ್ಯ ಎಂಬುವವರಿಗೆ ಈ ಜಮೀನಿನ ಮೇಲೆ ಹಕ್ಕು ಹೇಗೆ ಬಂತು? ಇದು ಅಕ್ರಮವೇ? ಇದರ ಹಿಂದೆ ಯಾರ ಕೈವಾಡವಿದೆ ಎಂಬ ದೊಡ್ಡದೊಂದು ಸಂಶಯ ಈಗ ಮೂಡಿದೆ. ಇನ್ನು ನೊಂದ ಮಹಿಳೆ ಲೀಲಾ ಲಕ್ಷ್ಮೀನಾರಾಯಣ್ ಅವರಿಗೆ ನ್ಯಾಯ ಒದಗಿಸಿಕೊಡಲು ಕರುನಾಡುಯ ರೈತ ರಕ್ಷಣಾ ಪಡೆ ಸಂಘಟನೆ ಧಾವಿಸಿದೆ. ಸಂಘಟನೆಯ ರಾಜ್ಯ ಸಂಚಾಲಕರಾದ ಎನ್. ಪುಟ್ಟರಂಗಯ್ಯ, ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಹೆಬ್ಬರಿ ಮುನಿಯಪ್ಪ, ಜಿಲ್ಲಾಧ್ಯಕ್ಷರಾದ ಮುದ್ದುಕೃಷ್ಣ ವಿ ಹಾಗೂ ತಾಲೂಕು ಉಪಾಧ್ಯಕ್ಷರಾದ ನರಸಿಂಹಮೂರ್ತಿ ಅವರು ಸಂತ್ರಸ್ತೆಯ ಪರವಾಗಿ ನಿಂತು ಅಧಿಕಾರಿಗಳು ಸೂಕ್ತ ತನಿಖೆ ನಡೆಸಿ ರೈತ ಮಹಿಳೆಗೆ ನ್ಯಾಯ ಕೊಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಒಟ್ಟಾರೆಯಾಗಿ ತೀವ್ರ ವಿವಾದಕ್ಕೆ ಕಾರಣವಾಗಿರುವ ಈ ಜಮೀನಿನ ಅಸಲಿ ಸತ್ಯ ಸರ್ವೆ ವರದಿ ಬಂದ ನಂತರವೇ ಹೊರಬರಬೇಕಿದೆ. ಅಲ್ಲಿಯವರೆಗೆ ನೊಂದ ಮಹಿಳೆ ಲೀಲಾ ಲಕ್ಷ್ಮೀನಾರಾಯಣ್ ಅವರಿಗೆ ನ್ಯಾಯ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. 30-40 ವರ್ಷದಿಂದ ಇಲ್ಲಿ ನಾವು ದುರಸ್ತಿಯಲ್ಲಿ ಇದೀವಿ, ಎಲ್ಲ ಮಾಡ್ಕೊಳ್ತಾ ಇದೀವಿ ಅಂತ ಎಲ್ರಿಗೂ ಗೊತ್ತು. ಆದ್ರೆ ಅವ್ರಿಗೆ ಬೇಕಾಗಿರೋರು ಮಾತ್ರ ಒಂದಿಬ್ರು ಬಂದು ಇದು ಅವ್ರಿಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಹೇಳ್ತಾರೆ. ಅವ್ರು ಸುಮ್ಮನೆ ಇದ್ದಾರೆ, ಇಲ್ಲಿ ಅಕ್ಕಪಕ್ಕ ಇದ್ದಾರೆ ನೋಡ್ರಿ, ಅವ್ರು ಜಾಸ್ತಿ ಗಲಾಟೆ ಆಗಿಬಿಟ್ಟಿದೆ. ಇವ್ರು ಬೆಳೆಸೋದು, ಇಲ್ಲಿ ಬಂದು ಅಲ್ಲಿ ಐಮನ್ನ ಅಕ್ಕನ ಬೈಯೋದು, ನಾವು ಬಂದ್ರೆ ನೀವ್ಯಾರು ಬರೋಕಿಲ್ಲಿ ಅನ್ನೋದು. 2004 ತಹಶೀಲ್ದಾರ್ ರಿಪೋರ್ಟ್ ಕೊಟ್ಟಿದ್ದಾರಪ್ಪ, 1 ಎಕರೆ 18 ಗುಂಟೆ ಸ್ವಾಧೀನದಲ್ಲಿದ್ದಾರೆ ಇವರು ಅಂತ. ಅದರಲ್ಲಿ ಕಮಿಟಿಯಲ್ಲಿ 30 ಗುಂಟೆ ಮಾಡಿದ್ರು, ಇನ್ನು ಮಿಕ್ಕಿದ್ದು ಮತ್ತೆ ಮಾಡ್ತೀವಿ ಅಂತೇಳಿ 30 ಗುಂಟೆ ಮಾತ್ರ ಮಾಡಿದ್ದಾರೆ. ಆದ್ರೆ 1 ಎಕರೆ 18 ಗುಂಟೆ ನಾವು ಸ್ವಾಧೀನದಲ್ಲಿದ್ದೀವಿ 40-30 ವರ್ಷದಿಂದ. ನಾವು ಅದನ್ನ ಕೇಳ್ತಾ ಇದೀವಿ, ಏನಿದೆಯೋ ಅದನ್ನ ಮಾಡಿ ಅಂತ ಹೇಳ್ತಾ ಇದೀವಿ. ಅದಕ್ಕೆ ಅವರು ಅಡ್ಡ ಪಡ್ತಾವ್ರೆ. ಅವ್ರು ಅಳತೆ ತಗೊಂಡು ಬಂದಿರೋರು ಪಾಪ ಇವ್ರಿಗೆ ಮೂಲ ಸಾಗುವಳಿ ಕೊಟ್ಟಿರೋರ್ನ ಇವ್ರನ್ನ ಧಮಕಿ ಹಾಕೋದು, ಗಲಾಟೆ ಮಾಡೋದು, ಆಮೇಲೆ ನಿಮ್ಗೆ ಚೆಕ್ ಬಂದಿ ತಪ್ಪು ಕೊಟ್ಟಿದ್ದಾರೆ ಅಂತ ಹೇಳೋದು, ನಿಮ್ ಜಮೀನೇ ಇಲ್ಲ ಅಂತ ಹೇಳೋದು, ಮತ್ತೆ ಅಕ್ರಮವಾಗಿ ಈ ತರ ಸ್ಕೂಲ್ ವ್ಯಾನ್ಗಳು ಬಸ್ಗಳು ನಿಲ್ಸ್ಕೊಂಬೋದು, ಈ ತರ ಅವ್ರ ಮೇಲೆ ಟಾರ್ಚ್ ಕೊಟ್ಟು ಅವ್ರ ಮೇಲೆ ಗಲಾಟೆ ಮಾಡ್ತಾ ಇರ್ತಾರೆ. ನಾವು ಕೇಳೋದು ಕಾನೂನು ಚೌಕಟ್ಟಲ್ಲಿ ಈಗ ಆತ್ಮಜ್ಞಾನದ ಮೂಲ ದಾಖಲಾತಿಗಳಿದ್ರೆ ಅದನ್ನ ಕೊಂಡ್ಕೊಂಡಿರೋನ್ ಅಷ್ಟೇ ಮಾಲೀಕ.
ಮಾಲೀಕನಾಗಿ ಈಚೆ ಕಡೆಯಿಂದ ಒಂದು ವರ್ಷ ಅಥವಾ 2 ವರ್ಷದಿಂದ ಈಚೆ ಕಡೆ ಬಂದಿರೋರು ಅವ್ರು. ಬಟ್ ಇವರು ಅಂತಂದ್ರೆ ಒಂದು 30ರಿಂದ 40 ವರ್ಷ ಮೇಲಿಂದ ಅನುಭವದಲ್ಲಿರೋದು. ಮೂಲತಃ ಅಂತಂದ್ರೆ ಅವರು ಆ ಸ್ಕೂಲು ಮಾಲೀಕರು ಇವ್ರ ಸಂಬಂಧಿಕರೇ ಆಗಿರ್ತಾರೆ. ಇವ್ರು ಅವ್ರಿಗೋಗಿ ಅವರಿಂದ ಈ ಕಡೆ ಬಂದಿರೋದು. ಅಲ್ಲಿಗೆ ಇದನ್ನ ಮೂರನೇ ಕೈ ಬಂದು ಅದ್ರ ಜೊತೆಗೆ ಇವ್ರು ಯಾರೋ ಮಗ್ಲಾಗಿರೋದು ಅವ್ರಿಗೆ ನಾವು ಅಷ್ಟು ಕೊಟ್ಟಿದ್ದೀವಿ ಇಷ್ಟು ಕೊಟ್ಟಿದ್ದೀವಿ ಅಂತ ಬೇರೆ ಬೇರೆಯವ್ರು ಮಾತಾಡ್ತಾರೆ. ನಾವು ಕಾನೂನು ಪ್ರಕಾರವಾಗಿ ಕೇಳ್ಕೊಂಬೋದು ಏನಂತಂದ್ರೆ ನಮ್ಮ ಲೀಲಾ ಲಕ್ಷ್ಮಣ ಅಕ್ಕೋರ್ ಪರವಾಗಿ ಏನು ಮಾನ್ಯ ತಹಶೀಲ್ದಾರ್ ಸಾಹೇಬರು ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ, ಆ ದರ್ಖಾಸ್ ಕಮಿಟಿನಾಗೆ ಏನು ಅಪ್ರೂವಲ್ ರೆಕಾರ್ಡ್ ಆಗಿದೆ ಆ ರೆಕಾರ್ಡ್ ಪ್ರಕಾರವಾಗಿ ಸ್ಕೆಚ್ ಪ್ರಕಾರವಾಗಿ ನಮಗೆ ಅದ್ಬಸ್ ಮಾಡಿಕೊಡಿ ಅಂತ ನಮ್ಮ ಅಕ್ಕೋರು ಇದು ಅದ್ಬಸ್ ಕೊಟ್ಟು ಸುಮಾರು 1 ವರ್ಷ ಮೇಲೆ ಆಯಿತು. ಅವತ್ತಿನಿಂದ ಇವತ್ತರವರೆಗೆ ಯಾರನ್ನ ಬಂದ್ರೆ ಅವ್ರನ್ನ ಗಲಾಟೆ ಮಾಡೋದು ಕಳಿಸ್ಬಿಡೋದು. ಈಗ ಮೇಡಮ್ ಪಕ್ಕದಲ್ಲಿರೋರೆಲ್ಲ ಅವ್ರು ಬರೋದು ಅವ್ರಿಗೆ ಸೇರಿದೆ ಅಂತ. ಪಕ್ಕದಲ್ಲಿರೋರು ಯಾರು ಬರಲ್ಲ. ಮಾಧ್ಯಮ ಮಿತ್ರರಿಗೆ ಸ್ವಾಮಿ, ಈ ದಿವಸ ಏನು ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ಕೈವಾರ ಗ್ರಾಮ ಸರ್ವೆ ನಂಬರ್ 86ರಲ್ಲಿ ನಮ್ಮ ಇವರು ಲೀಲಾಕೋಮ್ ಲಕ್ಷ್ಮೀನಾರಾಯಣ ಎಂಬುವರಿಗೆ ಹಿಂದೆ ತಹಶೀಲ್ದಾರ್ ಸಾಹೇಬರು ಸ್ಕೆಚ್ ಮಾಡಿಬಿಟ್ಟು ದರ್ಖಾಸಲ್ಲಿ 30 ಗುಂಟೆ ಜಮೀನು ಹಕ್ಕುಪತ್ರ ಕೊಟ್ಟಿರ್ತಾರೆ. ಸದರಿ ಹಕ್ಕುಪತ್ರದಂತೆ ಅವರು ಪಾಪ ಸುಮಾರು ಶಾಂಕ್ಷನ್ ಆದಾಗ್ಲಿಂದಲೂ ಇದುವರೆ ತಕ್ಕನ ಅವರು ಅರ್ಜಿ ಕಟ್ಟಿದ್ರೆ ಇಲ್ಲಿ ಒಂದು ಸ್ಕೂಲ್ ಐತೆ. ಆ ಸ್ಕೂಲ್ ಓನರ್ ಬಂದು ಸುಬ್ಬಣ್ಣ ಅಂತ. ಅವರು ಬಂದ್ಬಿಟ್ಟು ಇವ್ರಿಗೆ ಈ ಜಾಗ ನಮಗೆ ಸೇರಿದೆ, ನಮಗೆ 2 ಎಕರೆ ಸಾಗುವಳಿ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಪಾಣಿ ಪ್ರಕಾರವಾಗಿ ಮಾನ್ಯ ತಹಶೀಲ್ದಾರ್ ಸಾಹೇಬರು ಇವನ್ನ RI ಸೆಕ್ರೆಟರಿನ ಮತ್ತು ನಮ್ಮ ಸರ್ವೇರ್ ಸಾಹೇಬರು ಅಪಾಯಿಂಟ್ ಮಾಡಿ ಇವತ್ತು ಕಳಿಸಿದ್ದಾರೆ. ಇವತ್ತು ಇಲ್ಲಿಗೆ ಸರ್ವೆ ಮಾಡೋದಕ್ಕೆ ಈ ದಿವಸ ಸರ್ವೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಈ ಮಧ್ಯವರ್ತಿಗಳೇ ಬಂದಿದ್ದಾರೆ. ಅವ್ರಿಗೆ ಸಂಬಂಧನೇ ಇಲ್ಲ. ಮೂಲ ಅಂತಂದರೆ ನಮ್ಮನೆ 53ರಲ್ಲಿ ಲೀಲಾಕೋಮ್ ಲಕ್ಷ್ಮೀನಾರಾಯಣ ಅಂಬರು ಅರ್ಜಿ ಹಾಕ್ಕೊಂಡಿರ್ತಾರೆ. ಅವ್ರಿಗೆ ಆ ಅರ್ಜಿ ಪ್ರಕಾರವಾಗಿ ಸ್ಥಳ ತನಿಖೆ ಮಾಡಿ VRI ವರದಿ ಆಧಾರ ಮೇಲೆ ದರ್ಖಾಸ್ ಕಮಿಟಿನಾಗೆ ಅಪ್ರೂವಲ್ ಮಾಡಿ ಅವ್ರಿಗೊಂದು ಸ್ಕೆಚ್ ಮಾಡಿಸಿ ಅವ್ರ ಹೆಸರಿಗೆ ಒಂದು 30 ಗುಂಟೆ ಸಾಗುವಳಿ ಕೊಟ್ಟಿರ್ತಾರೆ. ಅದು ಮಾನ್ಯ ತಹಶೀಲ್ದಾರ್ ಸಾಹೇಬರು ಕೊಟ್ಟಿರೋದು ಕಮಿಟಿನಾಗ ತೀರ್ಮಾನ ಮಾಡ್ಕೊಂಡು. ಆ ಕಮಿಟಿ ಅಧ್ಯಕ್ಷರು ಬಂದು ಯಾರು ದರ್ಖಾಸ್ ಕಮಿಟಿ ಅಧ್ಯಕ್ಷರು ಶಾಸಕರು ಇರ್ತಾರೆ ಅವರೇ ಅಧ್ಯಕ್ಷರು. ಆ ಕಮಿಟಿಗೆ ಪ್ರಧಾನ ಕಾರ್ಯದರ್ಶಿ ಬಂದು ನಮ್ಮ ತಹಶೀಲ್ದಾರ್ ಸಾಹೇಬರು. ಇವರು ಫಲಾನುಭವಿ, ಯಾರು ಲೀಲಾ ಲಕ್ಷ್ಮೀನಾರಾಯಣ ಅಂಬರು ಫಲಾನುಭವಿ. ಅವರು ಪಾಪ ಅವತ್ತಿನಿಂದ ಇವತ್ತುವರೆಗೂ ಸರ್ವೆ ಕಟ್ಟಕ್ಕೆ ಹೋದ್ರೆ ಇವರು ನಮಗೆ ಸೇರಿದೆ ಅಂತ. ಬಟ್ ಇವ್ರು ಬಂದಿರೋದು ಮೊನ್ನೆ ಮಧ್ಯೆ ಬಂದಿರೋದು. ಅವ್ರೇನು ಹೇಳ್ತಾರೆ, ನಾವು ಧನುಂಜಯರ ಕಡೆಯಿಂದ ಕೊಂಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಸೂಕ್ತ ಸರ್ವೆ ಮಾಡಿದಾಗ ಸೂಕ್ತವಾಗಿ ಸರ್ವೆ ಕಾರ್ಯ ನಡೆದಿಲ್ಲ. ಅವರು ಮಾಡಿರೋ ತಪ್ಪು. ಸರ್ವೆ ಅವ್ರದ್ದು ಗುಟ್ಟಳ್ಳಿ ಗಡಿ, ಅವ್ರದ್ದು ಸಾಗುವಳಿ ಚೀಟಿ ನೋಡಲಿ. ಗುಟ್ಟಳ್ಳಿ ಗಡಿ ಬಂದು ಇಲ್ಲಿಗೆ ಬಂದವ್ರೆ. ಸರ್ವೆ ಸ್ಕೆಚಲ್ಲಿ ಇಲ್ಲೈತೆ, ಗುಟ್ಟಳ್ಳಿ ಗಡಿ ಅಲ್ಲೈತೆ ಅಂತ ಹೇಳಿದ್ದಾರೆ. ಅದು ಮಾಡಿರೋದು ಅಕ್ರಮವಾಗಿ ಮಾಡವ್ರೆ. ಸ್ಕೂಲ್ ಓನರು ಸುಬ್ಬಣ್ಣ, ನಾವು 86ರಲ್ಲಿ P86-1ರಲ್ಲಿ 2 ಎಕರೆ ನಾವು ಅಗ್ರಿಮೆಂಟು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಆ ಟೈಮಲ್ಲಿ ರಿಜಿಸ್ಟ್ರುಗಳು ಆಗ್ತಾ ಇರಲಿಲ್ಲ. ಆದ್ದರಿಂದ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಅವ್ರ ಹತ್ರ ನಾವು ಸಾಗುವಳಿ ಚೀಟಿ ತಗೊಂಡಿದ್ದೀವಿ. 68-69ರಿಂದ ಸಾಗುವಳಿ ಚೀಟಿ ಐತೆ. ಮುನಿಯಪ್ಪ ಎಂಬುವರಿಗೆ ಗ್ರ್ಯಾಂಟ್ ಆಗೈತೆ. ಆ ಗ್ರ್ಯಾಂಟ್ ಆಗೋದಾದಮೇಲೆ ಅವರು ಬೇರೆಯವ್ರಿಗೆ 20 ಗುಂಟೆ 18 ಗುಂಟೆ ಎಲ್ಲರಿಗೂ ಮಾರಿದ್ದಾರೆ. ಧನುಂಜಯನವ್ರಿಗೆ ಮಾರಿದ್ದಾರೆ. ಧನುಂಜಯ ಕಡೆಯಿಂದ ನಾವು ಪರ್ಚೇಸ್ ಮಾಡಿದ್ದೀವಿ. ಇವಾಗ ಲೀಲಾ ಲಕ್ಷ್ಮೀನಾರಾಯಣ ಅನ್ನ ಎಮ್ಮನು ಬಂದು ನನಗೆ ಇಲ್ಲಾಗಿದೆ 30 ಗುಂಟೆ ಅಂತ ತೋರಿಸ್ತಾ ಇದ್ದಾಳೆ. ಅವರಲ್ಲಿ ಇರೋದು ಸಾಗುವಳಿ ಚೀಟಿಯಲ್ಲಿ ಗುಟ್ಟಳ್ಳಿ ಗಡಿ ಒಂದು ಕಡೆ ಇದೆ, ಇಲ್ಲಿ ಸ್ಕೆಚ್ಚಲ್ಲಿ ಒಂದು ಕಡೆ ಇದೆ. ಆಗಿನ ಪರಿಸ್ಥಿತಿಯಲ್ಲಿ ತಾವು ರೆವಿನ್ಯೂ ಇನ್ಸ್ಪೆಕ್ಟ್ರ್ ಆ ಸ್ಪಾಟಲ್ಲಿ ಇರಲಿಲ್ಲ, ಬೇರೆ ರೆವಿನ್ಯೂ ಇನ್ಸ್ಪೆಕ್ಟ್ರ್ ಇದ್ದರು. ಅವ್ರ ಕಡೆಯಿಂದ ಸೈನ್ ಹಾಕ್ಸಿದ್ದಾರೆ. ಹೆಂಗೆ ಹಾಕ್ಸಿದ್ದಾರೆ ಅನ್ನೋದು ಗೊತ್ತಾಗಿಲ್ಲ. ಹಿಂಗೆ ಮಾಡಿಬಿಟ್ಟು ಇವಾಗ ಫೋರ್ಜರಿಯಾಗಿ ಬಂದು ನಮಗೆ ತೊಂದರೆ ಕೊಟ್ಟಕ್ಕೆ ಬಂದವಳು. ಆಮೇಲೆ ಆ ಕಡೆ ಒಂದು ಫಾರೆಸ್ಟ್ ಗಡಿನ ಒಂದು ಸಲ ಮರಗಳೆಲ್ಲ ಹೊಡೆದ್ಬಿಟ್ಲು. ಕೇಸ್ ಮಾಡಿ ಆಮೇಲೆ ಅವ್ರನ್ನ ತಿರ್ಗಾ ಏನೋ ಕೈ ಕಾಲು ಹಿಡಿದು ಏನೋ ಇದು ಮಾಡಿಕೊಂಡು ತಿರ್ಗಾ ರಿಮೂವ್ ಮಾಡ್ಕೊಂಡು ಬಂದವಳು. ಇವಾಗ ಇದು ನನಗೆ ಬರ್ತದೆ, ನಾನು ತಹಸೀಲ್ದಾರ್ ಕಡೆಯಿಂದ ಮಾಡ್ಕೊಂಬಂದಿದ್ದೀನಿ, ನನಗೆ ಬಿಡಬೇಕು ಅಂತ ಬಂದವಳು. ಆಲ್ರೆಡಿ ನಮಗೆ 69-70 ಇಸ್ವಿಯಿಂದ ಕೂಡ ಇದನ್ನು ಸಾಗುವಳಿ ಮಾಡಿಕೊಂಡು ಪೊಸಿಷನ್ನಾಗೆ ಇದ್ದಾರೆ. ಧನುಂಜಯನವರು ಇದ್ದಾರೆ, ಅವ್ರು ನಮ್ಗೆ ಮಾರಿದ್ದಾರೆ. ನಾವು ಸ್ಕೂಲ್ ಬಸ್ಸುಗಳನ್ನ ನಿಲ್ಲಿಸೋದಕ್ಕೆ ಇಲ್ಲಿ ಗೇಟ್ ಒಳಗಡೆ ಬಿಡೋದು ಬೇಡ, ಆಚೆ ಕಡೆ ನಿಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಜಮೀನು ಪರ್ಚೇಸ್ ಮಾಡಿದ್ವಿ. ಇವಾಗ ಅದನ್ನು ಓವರ್ಲ್ಯಾಪ್ ಮಾಡ್ಕೊಂಬಂದಿದ್ದಾಳೆ. ಅದನ್ನು ದಯವಿಟ್ಟು ತಮ್ಮ ತಹಸೀಲ್ದಾರ್ ಗಮನಕ್ಕೆ ಹೋಗಬೇಕು ಅಂತೇಳಿ ತಮ್ಮ ಹತ್ರ